ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ಮೊದಲು ತಲುಪುತ್ತೆ. ಕಾವೇರಿ ನದಿಯ ಎರಡು ಕವಲುಗಳ ನಡುವೆ ಇರುವ ಅದ್ಭುತವಾದ ಪಟ್ಟಣ ಶ್ರೀರಂಗಪಟ್ಟಣ. ಇದು ಮಂಡ್ಯ ಜಿಲ್ಲೆಗೆ ಸೇರಿದ ಸುಂದರವಾದ ತಾಲೂಕು ಕೇಂದ್ರ. ಮಂಡ್ಯದಿಂದ ಇದು 28 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಬ್ಯಾಂಗ್ಳೂರಿಂದ 127 ಕಿಲೋಮೀಟರ್ ದೂರದಲ್ಲಿದೆ. ಪ್ರಸಿದ್ಧ ಮೈಸೂರು ನಗರದಿಂದ ಇದು ಬರೀ 16 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀರಂಗಪಟ್ಟಣವು ಅತ್ಯದ್ಭುತ ದೇವಾಲಯಗಳು ಮತ್ತು ಕೋಟೆಗಳಿಂದ ಕರ್ನಾಟಕದ ನೆಚ್ಚಿನ ಪ್ರವಾಸ ತಾಣವಾಗಿದೆ. ಇವತ್ತು ನಾವು ಸುಂದರವಾದ ಪ್ರವಾಸ ತಾಣವಾದ ಶ್ರೀರಂಗಪಟ್ಟಣ ದೇವಸ್ಥಾನ, ಶ್ರೀರಂಗಸ್ವಾಮಿಯ ದೇವಸ್ಥಾನ ಮತ್ತು ಶ್ರೀ ನಿಮಿಷಾಂಬ ತಾಯಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಧನ್ಯವಾದ ಸಂತೋಷದ ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಬ್ಯಾಂಗ್ಳೂರಿಂದ ಬರೀ 127 ಕಿಲೋಮೀಟರ್ ದೂರದಲ್ಲಿರೋ ಈ ನಮ್ಮ ಶ್ರೀರಂಗಪಟ್ಟಣ ಸ್ವಾಮಿ ದೇವಸ್ಥಾನಕ್ಕೆ ನಾವು ಕಾರಲ್ಲಿ ಹೊರಟಿದ್ದು. ಮಕ್ಕಳು ಮನೇಲಿರೋದ್ರಿಂದ ಸ್ವಲ್ಪ ದೇವಸ್ಥಾನ ಹೋಗಿ ಹಾಗೆ ಅಲ್ಲಿ ನೀರಲ್ಲಿ ಕಾವೇರಿ ನದಿಯ ತೀರದಲ್ಲಿ ಆಡ್ಕೊಂಡು ಬರೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದು. ಬಿಸಿಲು ತುಂಬಾ ಜಾಸ್ತಿ ಇತ್ತು ಹಾಗೂ ರೋಡ್ ಕೂಡ ತುಂಬಾ ಖಾಲಿ ಇತ್ತು. ಹಾಗಾಗಿ ಆರಾಮಾಗಿ ಹೋಗಿ ಬಂದ್ವಿ. ಇಲ್ಲಿ ಟಿಪ್ಪು ಸುಲ್ತಾನಿನ ಸಮಾಧಿ ಅಂತ ಅಂದರೆ ಅವರ ಮೃತದೇಹ ಇಲ್ಲೇ ಸಿಕ್ಕಿರೋದ್ರಿಂದ ಇಲ್ಲಿ ಟಿಪ್ಪು ಸುಲ್ತಾನ್ ಸಮಾಧಿ ಅಂತ ಕಟ್ಟಲಾಗಿದೆ. ಇದು ಶ್ರೀರಂಗಪಟ್ಟಣದ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲು ಕಾವೇರಿ ನದಿಯ ಸ್ನಾನಘಟ್ಟಕ್ಕೆ ನಾವು ಮೊದಲು ಭೇಟಿಯನ್ನು ಕೊಡ್ತೀವಿ. ಸ್ನಾನಘಟ್ಟದ ಎಂಟ್ರನ್ಸಲ್ಲೇ ಇಲ್ಲಿ ಗಣೇಶನ ಟೆಂಪಲ್ ಮಾಡಲಾಗಿದೆ. ಪುಟ್ಟ ಗಣೇಶನ ಕೈ ಮುಕ್ಕೊಂಡು ಬಿಸಿಲು ಜಾಸ್ತಿ ಇರೋದ್ರಿಂದ ಫ್ರೆಶ್ ಆಗಿ ಮಂಡ್ಯದಿಂದ ಅಲ್ಲೇ ಬೆಳೆಸಿದ ಕಬ್ಬಿನ ಹಾಲು ಇಲ್ಲಿ ರೆಡಿ ಮಾಡಿ ಕೊಡ್ತಾ ಇದ್ರು. ಸೊ ದ್ಯಾಟ್ ನಾನು ಕಬ್ಬಿನ ಹಾಲನ್ನು ಕುಡ್ಕೊಂಡು, ನಾನು ಮತ್ತು ಮಕ್ಕಳು ಕಬ್ಬಿನ ಹಾಲನ್ನು ಕುಡ್ಕೊಂಡು ಸೋಡಾ ಕೂಡ ಇಲ್ಲಿ ಸೋಡಾ ಅಂತ ಏನು ಅಂತಾರಲ್ವ ಅದನ್ನು ಕುಡ್ಕೊಂಡು ನೆಕ್ಸ್ಟ್ ಸ್ನಾನಘಟ್ಟಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಇಲ್ಲಿ ತುಂಬಾ ಫ್ರೆಶ್ ಆಗಿತ್ತು. ಇದು ಕಬ್ಬಿದೆ ಅಲ್ವಾ, ತುಂಬ ಸ್ವೀಟಾಗೂ ಕೂಡ ಇತ್ತು. ಇಲ್ಲೇ ಬೆಳೆಸಿರೋದ್ರಿಂದ ಅದರ ರುಚಿನೇ ಬೇರೆ. ಭಾರತದಲ್ಲಿ ನದಿಗಳನ್ನು ದೇವರಂತೆ ಪೂಜಿಸ್ತೀವಿ. ಇಲ್ಲಿ ಹರಿಯೋ ಪ್ರತಿಯೊಂದು ನದಿಯೂ ಕೂಡ ಪವಿತ್ರವಾದುದು. ಈ ಪವಿತ್ರವಾದ ಪುಣ್ಯ ನದಿಗಳಲ್ಲಿ ನಮ್ಮ ಕರ್ನಾಟಕದ ಕಾವೇರಿ ನದಿಯೂ ಇದೆ ಎಂದರೆ ನಾವೆಷ್ಟು ಪುಣ್ಯವಂತರು ಅಲ್ವಾ. ಈ ಥರದ ಪ್ರವಾಸ ತಾಣಗಳಲ್ಲಿ ನಾವು ಪ್ರವಾಸಿಗರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ತುಂಬಾ ಮುಖ್ಯ ಹಾಗೂ ಇದು ನಮ್ಮ ಕರ್ತವ್ಯವಾಗಿದೆ. ನಾನು ವೀಕ್ಷಿಸಿದ ಪ್ರಕಾರ ಕಾವೇರಿ ನದಿ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡುವಾಗ ಹಾಕ್ಕೊಂಡಿರೋ ಒದ್ದೆ ಬಟ್ಟೆನ, ಒಳ ಉಡುಪುಗಳನ್ನು ಅಲ್ಲೇ ಬಿಸಾಕಿ ಹೋಗ್ತೀರಾ. ಹಾಗೂ ಏನಾದರೂ ಸ್ನ್ಯಾಕ್ಸ್ ತಿಂದಿದ್ದು, ಕಾರ್ಯಗಳನ್ನು ಮಾಡಲಿಕ್ಕೆ ತಂದ ವಸ್ತು, ಪ್ಲಾಸ್ಟಿಕ್, ಪೇಪರ್ ಅದನ್ನು ಕೂಡ ಅಲ್ಲೇ ಬಿಸಾಕಿ ಹೋಗ್ತೀರಾ. ಅಲ್ಲಿ ಡಸ್ಟ್ಬಿನ್ ಇರುತ್ತಲ್ವಾ, ಅದರಲ್ಲಿ ಬಿಸಾಕಿ ಹೋಗಲಿಕ್ಕೆ ಏನು ತೊಂದರೆ ನಿಮಗೆ? ಇಲ್ಲ ಅಂದರೆ ನೀವು ಬಸ್ ಮಾಡ್ಕೊಂಡು ಬಂದಿದ್ದರೆ, ಕಾರ್ ಮಾಡ್ಕೊಂಡು ಬಂದಿದ್ದರೆ ಅದರಲ್ಲೇ ಒಯ್ಯಿರಿ. ಯಾಕೆ? ನಿಮ್ಮ ವಾಹನ ಗಲೀಜಾಗತ್ತೆ ಅಂತನಾ? ನಿಮ್ಮ ವಾಹನ ಗಲೀಜಾಗತ್ತೆ ಅಂತ ಅಂದ್ಬಿಟ್ಟು ಈ ಪ್ರವಾಸ ತಾಣಗಳನ್ನು ಗಲೀಜು ಮಾಡೋದು ಎಷ್ಟು ಸರಿ ಅಲ್ವಾ? ನಮ್ಮ ಕಾವೇರಿ ನದಿ ಕೊಡಗಿನ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟಿರೋದು.
ಇದು ಪಶ್ಚಿಮ ಘಟ್ಟದಿಂದ ಹರಿದು ಆಗ್ನೇಯ ದಿಕ್ಕಿನಲ್ಲಿ ಹರಿದು ಪೂರ್ವ ಘಟ್ಟದಲ್ಲಿ ಇಳಿಯುತ್ತೆ. ಕಾವೇರಿಯನ್ನು ಕನ್ನಡ ನಾಡಿನ ಜೀವನದಿ ಅಂತಲೇ ಕರಿತೀವಿ. ಇಲ್ಲಿ ಸ್ನಾನ ಮಾಡಿ ಶ್ರೀ ಲಕ್ಷ್ಮೀರಂಗಸ್ವಾಮಿಯ ದರ್ಶನವನ್ನು ಮಾಡ್ತಾರೆ. ಜನರ ಧಾರ್ಮಿಕ ಕಾರ್ಯಕ್ರಮ ನಡೆಸಲಿಕ್ಕೆ ಮಂಟಪದ ವ್ಯವಸ್ಥೆ ಕೂಡ ಇಲ್ಲಿ ನಿರ್ಮಿಸಲಾಗಿದೆ. ಪಿತೃ ಕಾರ್ಯಗಳನ್ನು ಮಾಡಲಿಕ್ಕೆ ಇಲ್ಲಿ ತುಂಬ ಜನ ಬರ್ತಾರೆ. ಸಪ್ತ ನದಿಗಳಲ್ಲಿ ಒಂದಾದ ಕಾವೇರಿ ನದಿ ತೀರದಲ್ಲಿ ಪಿತೃ ಕಾರ್ಯ ಮಾಡೋದ್ರಿಂದ ತುಂಬ ಶ್ರೇಷ್ಠವಾದ್ದು. ಇಲ್ಲಿ ದೂರ ದೂರದ ಊರಿನಿಂದ ಪಿತೃ ಕಾರ್ಯ ಮಾಡಲಿಕ್ಕೆ ಜನ ಬರ್ತಾರೆ. ಹರಿಯು ನೀರಿಗೆ ದೋಷವಿಲ್ಲ ಅಂತ ಹೇಳ್ತಾರೆ ಅಲ್ವಾ? ಇಲ್ಲಿ ಕೂಡ ಹಾಗೆ. ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರವರೆಗೆ ಇಲ್ಲಿ ಸ್ನಾನ ಮಾಡ್ತಾರೆ. ಇದರಿಂದ ಯಾವುದೇ ರೀತಿ ಇನ್ಫೆಕ್ಷನ್, ಸೈಡ್ ಎಫೆಕ್ಟ್ಸ್ ಎಲ್ಲ ಏನೂ ಇಲ್ಲ. ಇದರ ಭಯ ಕೂಡ ನಿಮಗೆ ಬೇಡ. ಈ ನದಿಯ ತೀರದಲ್ಲಿ, ಈ ನದಿಯ ದಡದಲ್ಲಿ ಭಿನ್ನವಾದಂಥ ವಿಗ್ರಹಗಳನ್ನು ಕೂಡ ಇಟ್ಟಿದ್ದಾರೆ. ತುಂಬ ಪ್ರಾಚೀನ ಕಾಲದ ವಿಗ್ರಹ ಕೂಡ ಈ ನದಿಯ ದಡದಲ್ಲಿ ನಾವು ಕಾಣಬಹುದು. ಸುತ್ತಲೂ ಆವರಿಸಿಕೊಂಡಿರುವ ಈ ಕಾವೇರಿ ನದಿಯ ತೀರದಲ್ಲಿ ತಂಪಾದ ವಾತಾವರಣದಲ್ಲಿ ಕಾಲ ಕಳೆಯುವುದೇ ಗೊತ್ತಾಗೋದಿಲ್ಲ. ಹಾಗೂ ತುಂಬಾ ಪ್ರಶಾಂತವಾಗಿರುವ ಈ ನದಿಯ ತೀರದಲ್ಲಿ ಪುಟ್ಟ ಪುಟ್ಟ ಮಂದಿರವನ್ನು ಕೂಡ ನಾವು ಕಾಣಬಹುದು. ಶ್ರೀರಂಗಪಟ್ಟಣ ಎಂದಾಕ್ಷಣ ನೆನಪಾಗೋದು ಟಿಪ್ಪು ಸುಲ್ತಾನ್. ಟಿಪ್ಪು ತನ್ನ ರಾಜ್ಯಭಾರ ನಡೆಸುತ್ತಿದ್ದುದೇ ಶ್ರೀರಂಗಪಟ್ಟಣದಲ್ಲಿ ಮತ್ತು ಇದು ಆತನ ರಾಜಧಾನಿ ಆಗಿತ್ತಂತೆ. ಮೈಸೂರಿನ ರಾಜವಂಶಸ್ಥರು ಮೈಸೂರಿಗೆ ಆಡಳಿತವನ್ನು ಸ್ಥಳಾಂತರಿಸುವ ಮುನ್ನ ಶ್ರೀರಂಗಪಟ್ಟಣವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತ ನಡೆಸುತ್ತಿದ್ದರಂತೆ. ಹಾಗೂ ಮೈಸೂರಿನಲ್ಲಿ ಆಚರಿಸುವ ದಸರಾ ಉತ್ಸವ ಮೊದಲು ಆರಂಭಿಸಿದ್ದು ಶ್ರೀರಂಗಪಟ್ಟಣದಲ್ಲಿ.